ನಾನು ರೂಪಾಯಿ ಗಂಟೆ ಲೆಕ್ಕ ಹಾಕಿ ಹಂಗೇನೆ ದುಡ್ಡು ಅಂತ ಹೆಂಗೆ ಕುಡಿಕೊಂಡಿದ್ದೆ. ಥೂ, 4 ಲಕ್ಷ ರೂಪಾಯಿ ದುಡ್ಡು ಅಧ್ವಾನ ಮಾಡಿದ್ರು. ನನಗೆ ಒಟ್ಟು ಹೋಗ್ತೈತೆ. ದುಡ್ಡು ಕುಡಿಕೊಂಡಿರೋರಿಗೆ ಗೊತ್ತು ಅದ್ರ ಕಷ್ಟ ಏನೋ ಅಂತ. ನಾನು ಒಂದು ಸೀರೆ ತಗೊಂಡ್ರೆ ಹೋಗುತ್ತೆ ಅಮ್ಮಂಗೆ ಕುಡಿಕೊಂತಿದ್ದೆ. ಒಂದು 50,000 ದುಡ್ಡು ಐತೆ ಅಂದರೆ ಅದ್ರಾಗ 1,000 ಮಾಡಿ ತೆಗೆದುಕೊಂಡ್ರೆ 49,000 ಆಗುತ್ತೆ. ಬೇಡ ಬೇಡ ಸೀರೆ ತಮ್ಮದು ಬೇಡ ಅಂತ ನಾನು ಹಂಗೆ ಇಟ್ಕೊಂಡಿದ್ನಿ. ನಾವು ಕುಡಿಕೊಂಡಿರೋ ದುಡ್ಡು ಯಾವಳ ಹಾಳು ಮಾಡ್ತಾರೆ, ಬಂದು ಹಾಳು ಮಾಡ್ತಾರೆ. ಹಾಳಾದ ಮುಂಡೆ ಥೂ, ದುಡಿಬೇಕು, ನಾವು ಇಕ್ಕೆಬೇಕು ಅಂಬೋದಿರಬೇಕು. ಒಬ್ರು ತಗೊಂಡು ಒಬ್ರು ಉದ್ಧಾರ ಆಗ್ತೀವಿ ಎಂಬುದು ಬೇಡ. ನಾವೇನೋ ಬಿಡತ್ತ ಅಂತೇಳಿ ಅನ್ಸರಿಸ್ಕೊಂಡು ನಾವು ಒಳ್ಳೆಯರು ಅಂತಿದ್ರೆ ನಮಗೆ ಈಗ ತರ್ಬೋತೀನಿ. ಯಪ್ಪ, ನಮ್ಮ ಅತ್ತೆನವ ಸುಪ್ರಭಾತ ಕೇಳೋಕ್ಕಾಗ್ತಾ ಇಲ್ಲ. ಅವಾಗಿಂದ ಬೈಕಂತೈತೆ ಮನೆಯಾಗಿ. ಹೋಗತ್ತ ನಾವು ತಗೊಂಡಿಲ್ಲ ಅಂತಂದ್ರೆ ನಾವು ತಗೊಂಡಿದ್ದೀವಿ ಅಂತೈತೆ. ನಮ್ಮ ಈ ಅಪ್ಪಗೆ ನೋಡಿದ್ರೆ ನಮ್ಮಮ್ಮ ಕೊಡಬೇಕಾಗುತ್ತೆ ಅಂತ ನಾಟಕ ಆಡ್ತೈತೆ ಅಂತ ಈ ಅಪ್ಪ ಹೇಳ್ತೈತೆ. ಅಲ್ಲ ನೋಡಿ, ನಮ್ಮ ಅತ್ತೆ ಯಾಕೆ ಹಿಂಗೆ ಮಾಡ್ತೈತೆ? ಅವಾಗಿಂದ ಬೈಕಂತೈತೆ. ಯಪ್ಪ, ಮನೆಗೆ ಕಿರಿಕಿರಿ ಆಗ್ತೈತೆ, ಇರೋಕ್ಕಾಗ್ತಾ ಇಲ್ಲ. ಮನೆಯಾಗ ಹಿಂಗೆ ಬೈಕಾಬಿಟ್ರೆ ಅಯ್ಯಪ್ಪ, ಮನೆಯಾಗ ಬೈಕಂಬೋದು ಹಿಂಗೆಲ್ಲ ಜಗಳ ಮಾಡೋದಂದ್ರೆ ಕಿರಿಕಿರಿ ಆದಂಗೆ ಆಗುತ್ತೆ. ಮನ್ಸಿಗೆ ಒಂಥರ ಏನೇನೋ ಆದಂಗೆ ಆಗುತ್ತೆ. ಬರೀ ನೆಗೆಟಿವೇ ಬರುತ್ತೆ ಯೋಚನೆ. ಅಯ್ಯಪ್ಪ ದೇವ್ರು, ಇದೊಳ್ಳೆ ಸರಿ ಆಯ್ತಲ್ಲಪ್ಪ, ನಾವೇನ ಮಾಡೋಣ ಅಂತ ಹೇಳಿ ನಾವು 1,00,000 ರೂಪಾಯಿ ಗಟ್ಲೆನೆ ಇಕ್ಕೊಂಡ್ವಿ. ನಾನು ಬ್ಯಾಂಕ್ನಾಗ ಹಾಕ್ಬತ್ತಿದ್ದೆ. ಅದಕ್ಕೆ ಮತ್ತೆ ಏನೇ ಅಂದ್ರೂ ಜನಗಳನ್ನ ಯಾರನ್ನೂ ನಂಬಾರ್ದು ಅಂಬೋದು. ಯಾವ್ದೋ ಒಂದು ಇಪ್ಪು ಸಟೇದ ಸಿಕ್ಕಿದ್ರೆ ಸಾಕು, ಬಾಸೆಕೆಂಡು ತಿಂದೆವು ಅಂತ ನೋಡ್ತಿರ್ತಾರೆ. ಥೋ, ಹೋಗತ್ತ. ಅಲ್ಲ, ನಾವು ಹೇಳೋದು ಕೇಳೋದು ಮಾಡಿದರೆ ಅದೊಂಥರ ಬಿಡತ್ತ. ಕೇಳಿದ್ರು ಅಂತ ಒಂದಿಟ್ಟು ಹೆಂಗೋ ಇರ್ತಿದ್ವಿ. ಆದರೆ ಇಂಥ ಮಾಡಬಾರ್ದು ಯಾರಿಗೆ ಆಗಲಿ. ಥೋ, ಯಾತ ಸವಿತಮ್ಮ ಹಿಂಗೆ ಬೈಕೆಂತೀಯ? ಯಾವಳ ದುಡ್ಡು ಹೊತ್ಕೊಂಡಿರ್ತಾರಲ್ಲ ಆಗ ಅಂತಾರ ಬೈಕೆಬೇಕಲ್ಲ ಬಗ್ಗೆಮ್ಮ. ಯಾವಳದನ ಅಳಗೆ ಹೋಗ್ಲಾಳು, ನಾವು ಚೆನ್ನಾಗಿದ್ರೆ ಸಾಕು ಅಂತಾರೆ. ನಾವು ಎಷ್ಟು ಕಷ್ಟಪಟ್ಟು ಕುಡಿಕೊಂಡಿರ್ತೀವಿ ಕಣೆ. 1,000 ರೂಪಾಯಿ ಸೀರೆ ತಗೊಂಡ್ರೆ ಹೋಗುತ್ತಲ್ಲಪ್ಪ, 1,000 ರೂಪಾಯಿ ಅದನ್ನೇ ಕುಡಿಸಿರೋ ಒಂದಿಟ್ಟು ದುಡ್ಡು ಆಗುತ್ತಲ್ಲಪ್ಪ ಅಂತ ನಾವು ಹಂಗೆ ಇಕ್ಕೊಂಡು ಅನೇನಿಗೆ ಗುಡಿದ್ರೆ ಅಲ್ಲ ಅಂತ ಸಣ್ಣ ದುಡ್ಡೇನೆ ಇಕ್ಕೊಂಡು ನಾನು ಇವ್ರದ್ದು ದುಡ್ಡು ಅಲ್ಲ, ಅದು ಅವನ ದುಡ್ಡು. ಅವನು ನಮ್ಮ ದಿನಿಯವ ಸೆನಕ್ ದುಡಿಯಾನು ಕೊಡ್ತಿದ್ದ ಅವಾಗ. ಅಲ್ಲ, ಈಗಲೂ ಸೆನಕ್ ದುಡಿತಾನೆ. ಅವಾಗ ಓಟಿ ಪಟಿ ಮಾಡಾನು ತಿಂಗಳು 50,000 ರೂಪಾಯಿ ದುಡ್ಡು ತಂದು ಕೊಡ. ನಾವು ದುಡ್ಡು ಅದು ಇವ್ರಿಗೆ ಹೆಂಗೈತೆ, ನಾವು ದುಡ್ದಿರೋ ದುಡ್ಡು ನಾವು ಕೊಟ್ಟಿರೋದಮ್ಮಂಗಾಗೈತಿ. ಅವನು ದುಡ್ದಿರೋ ದುಡ್ಡು ನಾನು ಕುಡಿಕೊಂಡಿದ್ದು ಅಂತ ಇಸ್ಕೊಂಡು 4 ಲಕ್ಷ ರೂಪಾಯಿ ದುಡ್ಡ ಅದೇ ತಗೊಂಡೋಗ್ಯವ್ರಿ ಬಗ್ಗೆಮ್ಮ. ಅಯ್ಯೋ ದೇವ್ರಿ, ಥೌ, ಒಟ್ಟೂರ್ದೋಗ್ತೈತಿ. ಅವಾಗಿಂದ ಒಟ್ಟೂರ್ದೋಗ್ತೈತಿ ನನಗೆ. ಇವತ್ತೇ ನಾವು ತಗೊಂಡಿಲ್ಲ ಅಂದ್ರೂ ಅವಾಗಿಂದ ಬೈಕೆಂಡು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಕೂಡ ಆಡ್ತೈತೆ ಬಗ್ಗೆಂಟಿ. ನಾವು ತಗೊಂಡಿಲ್ಲ ಬಗ್ಗೆಂಟಿ 4 ಲಕ್ಷ ರೂಪಾಯಿ ದುಡ್ಡ ನಾವು ಏನಕ್ಕೆ ತಗೊಂಬನ ಹೇಳು? ತಗೊಂಡಿಲ್ಲ ಅಂದ್ರೂ ಇವರೇ ತಗೊಂಡವ್ರೆ ಅಂತ ಬೈಕ್ ಎಂತೈತಿ. ಏನು ಮಾಡೋಣ? ಅಯ್ಯೋ, ಇದೊಳ್ಳೆ ಸವಾಯ್ತು ಆಯಿತು ಅನ್ನಿಸ್ತೈತೆ. ನಾನು ನೆನೆಸ್ ಬಂದಿದ್ದೆ, ಆವಾಗ ಹುಡ್ಕಾಡ್ತಿದ್ಲು ದುಡ್ಡಿಲ್ಲ ಅಂತ. ಆಗಳಮ್ಮಿನ್ ಯಾರು ಇರ್ತಾರೆ? ನೀವು ಹೋಗ್ಬೇಕಾರೇನ ಅವಳು ಬೀಗ ಹಾಕಿ ನತ್ತ ಹೋಗಿದ್ಲಂತೆ. ತಿರ್ಗಿ ಆವಾಗಲೇ ಬಂದೆ, ಆವಾಗಿಂದ ನಾನು ಮನೆ ಬಿಟ್ಟು ಹೋಗೇ ಇಲ್ಲ ಅಂತಾಳೆ. ಅದು ಯಾರು ತಗೊಂಡ್ರೆ ಏನಮ್ಮ? ಅಲ್ಲ ನೋಡು, ಬೀಗ ಹಾಕಿದ್ದಿದ್ದಂಗೆ ಇತ್ತಂತೆ. ಅದಕ್ಕೇನೆ ಅವಳು ನೀವೇ ತಗೊಂಡಿರೋದು ನೋಡು, ಹೋದ್ರಲ್ಲ ಯಾತ ತಗೊಂಬರಕ್ಕೆ, ಯಾತನ ತರಕ್ಕೆ ಹೋಗ್ಯವ್ರೋ ಏನೋ ಅಂತ ಅವಳು ಅನ್ಕೊಂಡವಳೆ. ನೀವು ನೋಡಿದ್ರೆ ತಗೊಂಡಿಲ್ಲ ಅಂತೀರಮ್ಮ. ಅದು ಯಾರು ತಗೊಂಡವ್ರು, ಯಾರು ಬಿಟ್ಟಾರ? ನಾವು ಕಾಣ್ದಿಲ್ಲದ್ದು ಹೆಂಗೆ ಹೇಳ ನಮ್ಮ ಮತ್ತು ಮತ್ತೆ ಹೆಂಗೆ ಗೊತ್ತೆ? ಇವಾಗ ನಾವು 3 ಲಕ್ಷ ರೂಪಾಯಿ ದಂಡ ಕಟ್ಕೊಡ್ಬೇಕಾ ರಾಣಿಗೆ? ಕೊಡ್ಬೇಕಂತಲೇ ಕೊಡ್ಬೇಕು ಅಂತಲೇ ಹಿಂಗೆ ಸುಳ್ಳು ಹೇಳ್ತೈತೋ ಏನೋ ಅಮ್ಮಂಗೆ. ನಮಗೆ ದುಡ್ಡು ಕಳ್ದೈತೆ ಅಲ್ಲ, ಅದಕ್ಕೆ ಸುಳ್ಳು ಹೇಳ್ತೈತೆ ಅಮ್ಮಂಗೆ ಆಗೈತೆ ನಮಗೆ. ಐತೆ ಯಾರು ತಗೊಂಡಿಲ್ಲ, ನಮಗೆ ಕೊಡಬೇಕಾಗುತ್ತೆ ಅಂತ ಹಿಂಗೆ ಸುಳ್ಳು ಹೇಳ್ತೈತೆ. ಸುಮ್ಮನೆ ಬೈಕ್ ಎಂತೈತೆ. ನಾವಾಗಿಂದ ಬೈಕೊಂಡು ಆ ಕಡೆಗೆ ಈ ಕಡೆಗೆ, ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆಗೆ ಕೊಂಡಾಡ್ತೈತೆ. ನಾವೇನು ತಗೊಂಡಿಲ್ಲ ಅಂದರೂ ಕೇಳಲ್ಲ. ತಗೊಂಡಿಲ್ಲ ಒಟ್ಟಿನಲ್ಲಿ ಅವತ್ತೆ ಹಂಗೆ ನಾಟಕ ಆಡ್ತಿತ್ತು. ಸುಮ್ಮನೆ ಇಕ್ಕೊಂಡಿರ್ಲಿ ಹೇಳು. ಬೈಕೆ ಮದೆ ಅದಕ್ಕಪ್ಪ, ಮನೆಯಾಗೆ ಬೈಕೆಬಾರ್ದು. ಬೈಕೊಂಡ್ರೆ ಒಂಥರ ಕಿರಿಕಿರಿ ಆದಂಗೆ ಆಗುತ್ತೆ ಮನಸ್ಸಿಗೆ. ಹೋಗತ್ತೆ. ನನಗಂತೂ ಒಂಥರ ಆಗ್ತೈತೆ ಮನಸ್ಸು, ಇರೋಕ್ಕೆ ಆಗ್ತಾಯಿಲ್ಲ ಒಂಥರ ಮನೆಯಾಗೆ. ಅಷ್ಟು ಬೇಜಾರಾಗ್ತೈತೆ. ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಬಗ್ಗೆಂಟಿ. ಹಂಗೆ ಆತನ ಒಂದು ಟೆನ್ಷನ್ ಮಾಡ್ಕೊಬಿಟ್ರೆ ನಿದ್ದೆನೇ ಬರೋಲ್ಲ. ಏನು ಮಾಡೋಕ್ಕಾಗತ್ತ? ಅವಳಿಗೆ ನೋಡಿದ್ರೆ ನೀವು ತಗೊಂಡಿದ್ರೆ ಅಮ್ಮಂಗಾಗೈತೆ, ನೀವು ನೋಡಿದರೆ ಹಿಂಗೆ ಹೇಳ್ತೀರ. ಯಾತ್ಮ ಗೊತ್ತಿಲ್ಲ ಕಣಮ್ಮ ನಮಗೆ. ಎರಡು ಕಣ್ಣಿಲ್ದಾರೆ ಆತ ಮಾತಾಡೋಕ್ಕಾಗಲ್ಲ. ಆಗ ಅವ್ರವ್ರ ದುಡ್ಡು ಅವ್ರಿಗೆ ಇದು ನೋಡ್ರಿ ಎಲ್ಲನ ಇಕ್ಕಿರ್ತೀರ ಯಾವ್ದಾನ ಎಡ್ಗೈಗೆ ತಗೊಂಡು ನನ್ನ ತಡಿಗೆಲ್ಲ ಇಕ್ಕಿರಿ ಅಂತನ ಸಿಗಲ್ಲ ನೋಡ್ರಿ. ಮನೆಯಾಗೆಲ್ಲ ಹುಡುಕ್ತೆ ನಾನು ಬಂದಾಗಿಂದಲೂ ನಾವು ತಗೊಂಡಿಲ್ಲ ಕಣತ್ತೆ ಅಂತ ನಾವು ಹುಡುಕಿವಿ, ಸಿಗ್ದಿಲ್ಲದ. ಸಿಗಲಿಲ್ಲ, ಹುಡುಕಿವಿ. ನಾನು ಎಷ್ಟೋ ಕಡೆಗೆಲ್ಲ ಹುಡುಕ್ತೆ, ಮನೆಯಾಗೆಲ್ಲ ಸಿಗಲೇ ಇಲ್ಲ. ಅಟ್ಟೂರ್ದೋಗತ್ತೆ ಅವ್ರ ಮನೆ ಹೇಳಕ್ಕೆ ಹೋಗ. ನನ್ನ ದುಡ್ಡು ಯಾರು ಮುಟ್ಟ್ಯಾರ? ಅವ್ರಿಗೆ ಕೈಗೆ ನಾಗರಾವ್ ಕಡಿಯ, ಸೇವಳು ಕಡಿಯ, ಮಂಡ್ರಗಪ್ಪ ಕಡಿಯ. ಥೂ,
ನಾನು ಅಷ್ಟು ಆಸೆಗೆ ಕೇಳಿದ್ದೆ. ನಾನು ತುಂಬ ಜೋಪಾನ ಮಾಡ್ಕೊಂಡು ದಿವಸಕ್ಕೆ ಎಷ್ಟು ಸತಿ ನೋಡ್ತಿದ್ದ ನನ್ನ ದುಡ್ಡ, ನಂತ ದುಡ್ಡು ಐತೆ ಅಂತ ಹೇಳಿ ದಿವಸಕ್ಕೊಂದು 5-6 ಪಟ್ಟು ಒಂದು ಒತ್ತಡಿ ತೆಗ್ದು ನೋಡ್ತಿದ್ದೆ ಆ ದುಡ್ಡ. ಆಗ್ಲಲ್ಲ ಏನು ಸೆಣ್ ಸಿಕ್ಕೋದು ನೋಡಿ. ಒಂದೊಂದು 50,000 ಇದ್ದಾವೆ, 500 ರೂಪಾಯಿನ ವೀಸು, 100 ರೂಪಾಯಿನ ವೀಸು ಅಂತ ಎಲ್ಲ ನೋಡಿ ಇಕ್ತಿದ್ದೆ. ಇವಾಗ ಹೋಗಿ ಅಲ್ಲಿ ನೋಡೋಣ ಅಂದ್ರೆ ಯಾತೂ ಇಲ್ಲ, ಎಲ್ಲ ಅಧ್ವಾನ ಎದ್ದೋತು. ನಾವೆಲ್ಲ ಪೆನ್ ಗಳಿಸ್ಬೇಕಂದ್ರೆ ಅದು ಹೆಂಗೆ ಸರಿ ಆಗುತ್ತೆ? ಬೈಯಾಗ್ಳದೆಲ್ಲ ಕಳ್ಕೊಂಡು 4 ಲಕ್ಷ ರೂಪಾಯಿ ದುಡ್ಡು ಅಲ್ಲ ನೋಡಿ. ಇವತ್ತು ಯಾರು ತಗೊಂಡವ್ರೆ ಅಂತ ಕೇಳೋಣ. 1 ರೂಪಾಯಿ ಎಲ್ಲ 8 ಅಣೆ ಅಲ್ಲ. ಎಷ್ಟು ಕಷ್ಟ ಇವತ್ತಿನ ಕಾಲದಾಗ ಜೀವನ. ನಾವೆಲ್ಲ ಕುಡ್ಕೊಂಡು ಹೊಟ್ಟೆ ಹೋಗ್ತೈತೆ ನನಗೆ. ಹೋಗು ಅಪ್ಪ, ಹೆಂಗೆ ಮಾತಾಡೋಣಪ್ಪ ಅನ್ನಿಸ್ತೈತೆ. ಬೇರೆ ಇಂಥ ಮಾಡ್ತಾವ ಮನೆಯಾಗಿಂತ ಮಾಡಿಬಿಟ್ರೆ ನನಗೇನೋ ಸರ್ ಬರೋಲ್ಲ. ನೋಡಿ ಹೆಂಗೆ ಬೈ ಕೆಮ್ತೈತೆ. ಬೆಳಗ್ಗೆಯಿಂದ ಸುಪ್ರಭಾತ ಕೇಳಿ ಸಾಕಾಗೈತೆ ಭಾಗ್ಯಂಟಿ. ನನಗಂತೂ ಸಾಕಾಗ್ಬಿಟ್ಟೈತೆ. ಚೆನ್ನಾಗಿದ್ರಮ್ಮ ಅತ್ತೆ ಸೊಸೆ. ಹಂಗೆ ನಿಮ್ಮ ಅತ್ತೆ ಅಂತೂ ನಿನ್ನ ತಡೆಮೇಲೆ ಮನಸ್ಕೊಂಬಾಳೆ ಅಂತ ಸೆನಕ್ಕೆ ನೋಡ್ಕೊಂಬಳಮ್ಮ. ಯಾಕೆ ಹಿಂಗಂತ ಮತ್ತೆ ಅದು ನಾವು ATMಗೆ ಹೋಗಿದ್ವಿ, ಅವಳು ರಾಣಿ ನಮ್ಮ ದುಡ್ಡು ಅಂತ ಬಂತು. ಯಾತತ್ತೆ ಹಿಂಗೆ ಆಯ್ತು. ಅವಳಿಗೆ 1-3 ಲಕ್ಷ ದುಡ್ಡು ಕೊಡ್ಬೇಕವು. ಇವಾಗ ನಾವು ಏನೋ ಸ್ವಲ್ಪ ಸಮಸ್ಯೆ ಆಗಿತ್ತು ನಮ್ಮದು ಅವ್ರದ್ದು ಜಗಳ. ಅಣ್ಣ ತಮ್ಮಗಳು ವಾರ್ಗಿತ್ತಾರೆ ಇರ್ತಾವಲ್ಲ ಭಾಗ್ಯಂಟಿ, ಅದಕ್ಕೆ ನಾವು ಅಲ್ಲಿಗೆ ಹೋಗಿದ್ದೀವಿ. ಇವತ್ತೇ ನೋಡಿದ್ರೆ ದುಡ್ಡು ಇಲ್ಲಿ ಯಾರು ತಗೊಂಡ್ರೇನೋ ನಮ್ಮ ತಗೊಂಡಿದ್ರಂತ ಆವತ್ತೆ ಎಂತೈತಿ. ಯಪ್ಪ ನೋಡಿದ್ರೆ ಅವತ್ತು ನಾವು ಅಮ್ಮನ ಬಜಿಕೊಂಡೈತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅದೇನೋ ಗೊತ್ತಿಲ್ಲಪ್ಪ ಯಾವುದು ನಿಜನ ಯಾವ ಸುಳ್ಳು. ಚೆನ್ನಾಗಿದ್ವಪ್ಪ ಅತ್ತೆ ಸೊಸೆ ನಾವಿಬ್ರು. ಏನು ಮಾಡ್ತೀವಿ ಇವಾಗ ಹಿಂಗೆ ಈಟು ಸುಪ್ರಭಾತ ಶುರುವಾಗೈತೆ ನಮ್ಮ ಮನೆಯಾಗಿ. ಅದೇ ಮತ್ತೆ ಚೆನ್ನಾಗಿದ್ರಪ್ಪ. ಎಷ್ಟು ಚೆನ್ನಾಗಿದ್ರಿ ನೀನು ನಿಮ್ಮ ಅತ್ತೆ. ಅಯ್ಯೋ ನಿನ್ನಂತೂ ಬೋಲ ಆಸೆ ಪಡಾಳಮ್ಮ ನಿಮ್ಮ ಅತ್ತೆ. ನಮ್ಮ ಮುತ್ತು ನನ್ನ ತಮ್ಮನ ಮಗಳು ಅಂತ ಯೋಟ ಆಸೆ ಪಡಾಳು. ಯಾಕಪ್ಪ ಅಲ್ಲಿ ಈಗ ಹಿಂಗೆ ನನಗೊಂದು ಗೊತ್ತಾವೆ. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲರೂ ಒಂದೇ ಸಮಕ್ಕೆ ಚೆನ್ನಾಗಿರೋಕ್ಕಾಗಲ್ಲ, ಎಲ್ಲರೂ ಮನೆಗೆ ಗುದ್ದಾಡೋಕ್ಕಾಗಲ್ಲ. ಎಲ್ಲ ಇಂಥವೆಲ್ಲ ಇರ್ತಾವ್ಕೊಂಡು ಭಾಗ್ಯಂಟಿ. ಏನು ಮಾಡೋಕ್ಕಾಗಲ್ಲ ಬಿಡು. ಏನೋ ಆಗೋದಾಗ್ಬಿಟ್ಟೈತೆ. ಇನ್ಮೇಲೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀವಿ. ಒಂದು ಸ್ವಲ್ಪ ನಮ್ಮ ಅತ್ತೆ ಆತನ ಮಾತಾಡಲ್ಲ, ನಾನು ಯಾತು ಮಾತಾಡಲ್ಲ. ಯಾಕೆ ಸುಮ್ಮನೆ ಈಗ ಮಾತಾಡಿರೆ ಜಗಳ ಮಾತಾಡಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಣಮ್ಮ. ಈಗ ನಾವು ಸುಮ್ಮನೆ ಮಾತಾಡ್ದೊಟ್ಟು ಜಗಳ ಸುಮ್ಮನೆ ಯಾತೆ ಆಗಲಿ ನಾವು ಸ್ವಲ್ಪ ಸುಮ್ಮನೆ ಇದ್ಬಿಡ್ಬೇಕು. ಒಬ್ರು ಯಾರನ ನಮ್ಮ ಮೇಲೆ ಜಗಳಕ್ಕೆ ಮಾಡಿದವ್ರೆ ಅಂತಂದರೆ ನಾವು ಸುಮ್ಮನೆ ಇದ್ಬಿಡ್ಬೇಕು. ಸುಮ್ಮನೆ ಇದ್ಬಿಟ್ರೆ ಎಂಥದ್ದು ಆಗಲ್ಲ. ಆಮೇಲೆ ಅವ್ರಿಗೆ ಒಂದಿಟ್ಟು ಕೋಪ ತಣ್ಣಗಾದ್ಮೇಲೆ ಚೆನ್ನಾಗಿ ಮತ್ತೆ ಸುಮ್ಕಿರಿ ಆತು ಮಾತಾಡ್ಬೇಡ. ನೀ ಮಾಡೋಕ್ಕಾಗುತ್ತೆ. ಹಾಗೆ ಮನೆಯ ಮೇಲೆ ಅಂದರೆ ಬಂದೇ ಬರ್ತವೆ. ಯಾವಾದರೂ ಒಂದು ಮನೆಯ ಮೇಲೆ ಏನಾದರೂ ಒಂದು ಸಮಸ್ಯೆಗಳು ಖಂಡಿತ ಬರ್ತವೆ. ಏನು ಮಾಡೋದು ಪಾಪ. ಚೆನ್ನಾಗಿದ್ರಮ್ಮ ಹಂಗೆ ಅಂತ ಸೆನಕ್ಕೆ ತಡೆ ಮೇಲೆ ಮನುಷ್ಯನ ಲಾಲಿ ಆಡಾಳಿ ಮತ್ತೆ. ಮಗಳಿಗಿನ ಎಂತ ಸೆನಕ್ಕೆ ನೋಡ್ಕೊಂಬಾಳು. ಹಂಗೆ ನೋಡ್ಕೊಂಬಾಳು ಹಂಗೆ. ಇಲ್ಲಿ ಹೆಂಗೆ ಯಾವಾಗ್ಲೂ ಭಾಳ ಚೆನ್ನಾಗಿ ನೋಡ್ಕೊಂಬಳ್ಬಿಡು. ನಾನು ನೋಡ್ದಂಗೆ ಅತ್ತೆ ಸೊಸೆ ನಿಂತಾರೆ ಯಾರಿಲ್ಲ ನಮ್ಮೂರಾಗೆ ಅಂದ್ಕೊಂತಿದ್ದೆ. ಹಂಗೆ ಇದ್ವಿ ಕಣ ಆಂಟಿ. ಏನು ಮಾಡ್ತೀಯ ಹಿಂಗೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು. ನಾನು ನಮ್ಮ ಅತ್ತೆ ಹಂಗೆ ಇದ್ದಿದ್ದು. ಇಲ್ಲೋಡು ನಾವು ಯಾರು ಸುದ್ದಿಗೂ ಹೋಗ್ತಿರ್ಲಿಲ್ಲ. ನಾನು ನಮ್ಮ ಅತ್ತೆ ಇಬ್ಬರೂ ಎಷ್ಟು ಸಂತೋಷವಾಗಿ ಎಷ್ಟು ಚೆನ್ನಾಗಿರ್ತಿದ್ವಿ. ಅದೇನು ಬಂತೋ ಏನೋ. ಹೋಗು, ಏನು ಮಾಡೋಕ್ಕಾಗಲ್ಲ. ನಾನು ಮಾತಾಡಲ್ಲ ಬಿಡು. ಮಾತಾಡ್ದಂಗಿದ್ರೆ ಯಾವುದೂ ಇರಲ್ಲ. ಸುಮ್ಮನೆ ಇರ್ತೀನಿ. ಅವತ್ತೆ ಹೆಂಗನ ಬೈಕಂಬಳಿ ಸಿಟ್ಟು ಒಂದಿಟ್ಟು ಕಮ್ಮಿ ಆಗತ್ತಕ ಸುಮ್ಮನೆ ಇದ್ಬಿಡ್ತೀನಿ. ಅವತ್ತೆಗೆ ಸ್ವಲ್ಪ ಸಿಟ್ಟು ಕಡಿಮೆ ಆಗಬೇಕು. ಸಿಟ್ಟು ಕಡಿಮೆ ಆದರೆ ಎಲ್ಲ ಸರಿಯಾಗುತ್ತೆ. ಸ್ವಲ್ಪ ಸಿಟ್ಟಂಬೋದು ಅವತ್ತೆಗೆ ಜಾಸ್ತಿ ಇವಾಗ. ಅದಕ್ಕೆ ಸ್ವಲ್ಪ ಸಿಟ್ಟು ಕಡಿಮೆ ಆಗಲಿ. ಕಡಿಮೆ ಆದಮೇಲೆ ಮಾತಾಡ್ತೀನಿ. ಅಂದರೆ ಒಂದಿಟ್ಟು ಸಿಟ್ಟು ಕಮ್ಮಿ ಆಗ್ಬೇಕು ಹೇಳು. ಕಮ್ಮಿ ಆದರೆ ಅವಳೆಲ್ಲ ಚೆನ್ನಾಗಾಗ್ತಾ. ಬೈಗಳನ್ನು ಕೇಳಿಸ್ಕೊಂಬಕ್ಕಾಗ್ತಾ ಇಲ್ಲ ನಮ್ಮ ಅತ್ತೆ ಅಂತ ಬೆಳಗ್ಗೆಯಿಂದನ ಬೈಗಳ. ಏನು ನೋಡ್ಬೇಕು ಹಂಗೇನು. ಅಯ್ಯಪ್ಪ ಮನೆಯಾಗೆ ಬೈಕಂತ ಇದ್ರೆ ಇರೋಕ್ಕಾಗಲ್ಲ. ಹೋಗಪ್ಪ ಯಾಕನ ಇದೀವಿ ಅಂತೇಳಿ ಬಲು ಬೇಜಾರಾಗ್ಬಿಡುತ್ತೆ. ನಮ್ಮ ಅತ್ತೆ ಯಾಕೆ ಸಖತ್ತು ಬೈಕಂತ ಐತೆ. ನಾನು ಅದಕ್ಕೆ ಸುಮ್ಮನೆ ಇದ್ದೀನಿ. ಯಾಕೆ ಸುಮ್ಮನೆ ಮಾತಾಡಿದೆ ಜಗಳಗಳು ನೋಡಪ್ಪ ಹೆಂಗಿದ್ರು ಅತ್ತೆ ಸೊಸೆ ಇಬ್ರು ಹೆಂಗಾದ್ರು ಅಂತ ಆಳ್ಕೆಂತಾರೆ ಅಂತ ಸುಮ್ಮನೆ ಇದ್ದೀನಿ. ಏನು ಮಾಡೋಣ. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಈ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.